ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಕರಂಗುಳಿ ಮಾಲೆ ಅಂತ ಹೇಳ್ತಾರಲ್ಲ, ಇದು ಯಾರು ಧಾರಣೆ ಮಾಡ್ಬೇಕು, ಇದ್ರ ವಿಶೇಷತೆ ಏನು? ಸಾಕಷ್ಟು ಇದ್ರ ಬಗ್ಗೆ ನಾನು ನೋಡ್ತಾ ಇದ್ದೆ. ಸೊ ಅದಕ್ಕೆ ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ. ಇದರಿಂದ ಕೂಡ ಏನಾದ್ರು ನಮ್ಗೆ ಲಕ್ ಅನ್ನೋಂಥದ್ದು ಬರುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಈ ಜನ ಯಾವಾಗ ಯಾವುದನ್ನು ಇಷ್ಟಪಡ್ತಾರ ಗೊತ್ತಿಲ್ಲ. ಬಹುಶಃ ಯಾರೋ ಒಬ್ಬ ಈ ಸ್ಟಾರ್ ಒಬ್ಬ ಧರಿಸಿದ್ರೆ ಸಾಕು, ಒಬ್ಬ ಹೀರೋ ಧರಿಸಿದ್ರೆ ಎಲ್ರು ಅವರನ್ನೇ ಫಾಲೋ ಮಾಡ್ತಾರೆ, ನಮಗೂ ಬೇಕು ಅದು ಅಂತ. ನಮ್ಮ ಪ್ರಪಂಚ ಹೀಗಾಗಿದೆ. ಅದಕ್ಕೆ ಮೊದಲು ಇವ್ರು ಧರಿಸಲ್ಲ, ಆಮೇಲೆ ಧರಿಸ್ಲಿಕ್ಕೆ ಗೊತ್ತಾಗಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ನಕರುಗಳಿಗೆ ಜಾಸ್ತಿ ಜಾಗ ಇದೆ ಕಲಿಯುಗದಲ್ಲಿ. ನೋಡಿ, ಕರ್ಣನ ಒಂದು ಮಾತಿದೆ, ಏನದು ದಾನವೀರ ಶೂರಕರ್ಣ ಅಲ್ಲ, ದಾನವೀರ ಶೂರಕರ್ಣ ಅಂತ ಕರೀತಾರೆ. ಆಕ್ಚುಲಿ ಅವೆರಡು ಅಲ್ವೇ ಅಲ್ಲ, ಅವೆರಡು ಅಲ್ವೇ ಅಲ್ಲ. ಅಷ್ಟು ಹೆಚ್ಚಿಗೆ ಅವನು ಈ ಯುದ್ಧ ನಡೆದಾಗೆಲ್ಲ ಓಡ್ ಬಂದ್ಬಿಡ್ತಿದ್ದ. ಹಂಗಂದ್ರೆ ವೀರಶೂರ ಅಲ್ಲವೇ ಅಲ್ಲ. ನಾವ್ ಏನ್ ಅರ್ಥ ಮಾಡ್ಕೊತೀವಿ ಗೊತ್ತಿಲ್ಲ. ಅದೇ ನಾನು ಹೇಳ್ತಾ ಇರೋದು, ಕಲಿಯುಗದಲ್ಲಿ ನಕಲಿಗಳೇ ಜಾಸ್ತಿ ವೈವಿಧ್ಯವನ್ನ ಪಡಿತಾವೆ. ಈಗ ನಿಮ್ಗೆ ಈ 24 ಕ್ಯಾರೆಟ್ ಗೋಲ್ಡ್ ಇದೆಯಲ್ಲ, ಆ ಅಂಗಡಿಲಿ ಕಡಿಮೆ. ಈ ಬೇರೆ ಬಂಗಾರ ಅಂತ ಏನಂತಾರ ಅದನ್ನ, ಉಮಾಗೋಲ್ಡ್ ಅಂತ ಕರಿತೀರಲ್ಲ, ಅದು ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ತುಂಬಾ ಕಡೆ ಸಿಗ್ತವೆ ನಿಮಗೆ. ಹಾಗೆ ಹೆಚ್ಚಿಗೆ ಸಿಗೋದು ನಿಮಗೆ ಇದೇನೆ, ಈ ದಾನ, ವೀರ, ಶೂರ ಎಲ್ಲಾ ಪದಗಳು ಬಳಸೋದಾದ್ರೆ ಯುಧಿಷ್ಠಿರ, ಧರ್ಮರಾಯನಿಗೆ ಬಳಸ್ಬೇಕು. ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ. ಇರ್ಲಿ, ಅದೊಂದು ಸಬ್ಜೆಕ್ಟ್, ನಾನು ಮತ್ತೆ ಡೈವರ್ಟ್ ತಗೊಳ್ಳೋದು ಬೇಡ. ಕರಂಗುಲಿ ಮಾಲೆ ಅನ್ನೋದು ಯಾರಿಗೆ ಶ್ರೇಷ್ಠ ಅಂತಂದ್ರೆ, ಯಾರೋ ಹೀರೋಗಳಿಗಲ್ಲ. ಅದು ಯಾರೋ ಒಬ್ಬ ಧರಿಸಿರ್ತಾರೆ, ನೀವು ಅದನ್ನು ಧರಿಸ್ತೀರಿ, ಒಪ್ಕೊಳ್ತೀನಿ. ಅದು 1ನೇ ತಾರೀಕು, 9ನೇ ತಾರೀಕು, 3ನೇ ತಾರೀಕು ಧರಿಸಿದ್ರೆ ಒಂದು ಅದ್ಭುತ. ಇನ್ನು ಯಾರು ಧರಿಸಿದ್ರು ಮಧ್ಯಮವೇ. ಅಂದ್ರೆ ಆ ದಿನ ಜನಸಿರೋರ ಅಥವಾ ಆ ಡೇಟ್ ಅಲ್ಲಿ ಧರಿಸ್ಬೇಕು, ಆ ಡೇಟ್ ಅಲ್ಲಿ ಹುಟ್ಟಿದವರು ಧರಿಸಿದ್ರೆ ಕರೆಕ್ಟ್. ಇನ್ನು ಬೇರೆ ಡೇಟ್ ಅವ್ರಿಗೆ ಆಪೋಸಿಟ್ ಆಗುತ್ತೆ. ಅದು ನಮ್ಗೆ ಗೊತ್ತ. ಅದಕ್ಕೆ ಎಲ್ಲರಿಗೂ ಸರ್ವ ಸಮಾನವಾಗಿ ಆಗತಕ್ಕಂತಹದ್ದು ಈ ಅಯೋಧ್ಯ ರಾಮ ಧರಿಸಿರ್ತಕ್ಕಂಥ ಒಂದು ವೈಭವೋಪೇತವಾಗಿರ್ತಕ್ಕಂಥ ಯಶಸ್ವಿನೋ ವರ್ಚಸ್ವಿನೋ ತೇಜಸ್ವಿನೋ ಕೊಡುವಂಥದ್ದೇನ ಇತ್ತು ಅಂತಂದ್ರೆ ವೈಜಯಂತಿ ಮಾಲ ಅಂತ. ವೈಜಯಂತಿ ಮಾಲ ಎಲ್ಲರೂ ಧರಿಸ್ಬೋದು, ಈ ಕರಂಗುಲಿ ಎಲ್ಲರೂ ಧರಿಸಕ್ ಬರಲ್ಲ. ಈ 1, 3, 9ರಲ್ಲಿ ಗುರುಗಳೇ, ಮತ್ತೆ ಈ 12ನೇ ತಾರೀಕು ಅವರು 3 ಸಂಖ್ಯೆ ಬರುತ್ತೆ, ಬರ್ಬೋದು. 12 ಆಗಿರೋದನ್ನ ಅವೆಲ್ಲ ಬರ್ತವೆ. ಇನ್ನು 1 ಅಂದ್ಕೂಡಲೇ ಅಂಡರ್ಸ್ಟುಡ್ ಅದು. ಸರಿ, ಈಗ 1ನೇ ತಾರೀಕು ಅಂತಂದ್ರೆ 10ನೇ ತಾರೀಕು ಆಗುತ್ತೆ, ಅಪ್ಲೈ ಆಗುತ್ತೆ ಇದು. ಹೌದು. ಅದಕ್ಕಾಗಿ ಆ ಡೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇದು ಕೆಲಸ ಮಾಡುತ್ತೆ. ಇನ್ನು ಅದು ಒರಿಜಿನಲ್ ಇದ್ದರೆ, ಅದನ್ನ ಮಾಡುವಂತ ಪದ್ಧತಿಯಲ್ಲಿ ಮಾಡಿದ್ದರೆ, ಅದಕ್ಕೆ ಅಷ್ಟೊಂದು ಶಕ್ತಿ ತುಂಬಿಸಿದ್ದರೆ, ಆ ಮರ ಇಷ್ಟು ವರ್ಷಗಳು ಅಂತ ಹಳೆದಾಗಿರಬೇಕು ಹಾಗಿದ್ದರೆ, ಇನ್ನ ನಾನು ಇವೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರ್ಯಾರ ಇದಿದೆಯೋ ಇಲ್ವೋ ಅಂತ ಹುಡುಕಾಟ ಮಾಡ್ತಾರೆ. ಅದಕ್ಕೆ ಯಾರು ಹೇಗೆ ಸರ್ಟಿಫೈ ಮಾಡಿ ಕೊಡ್ತಾರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಡೇಟ್ನವ್ರು ಧರಿಸಿದ್ರೆ ಪ್ರತಿಫಲ ಇದೆ. ಎಲ್ಲರೂ ಅಂತಲ್ಲ. ಇಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಕಂಡುಹಿಡಿಯೋದೇ ಪಾಪ ನಿಮಗೆ ದೊಡ್ಡ ದುರಂತ, ದೊಡ್ಡ ಕಷ್ಟ ಇದೆ. ಅದಕ್ಕಾಗಿ ಎಲ್ಲರೂ ಖುಷಿನ ತರಿಸ್ಬೇಕು ಅಂತಂದ್ರೆ, ಯೂನಿವರ್ಸಲ್ ಆಗಿ ಬಳಸೋದು ಅಂತಂದ್ರೆ ವೈಜಯಂತಿ ಮಾಲ, ಕರಂಗುಲಿ ಮಾಲ ಒಂದಷ್ಟು ಜನರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಖಂಡಿತ ಗುರುಗಳೇ, ಈ ಕರಂಗುಲಿ ಮಾಲ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇತ್ತು. ಎಲ್ರು ಕೂಡ ಧಾರಣೆ ಮಾಡ್ಬೋದಾ, ಇಂಥವ್ರೆ ಮಾತ್ರನ ಅಂತ. ಸೊ 1, 3, 9 ಈ ದಿನಾಂಕಗಳಲ್ಲಿ ಹುಟ್ಟಿರೋರು ಖಂಡಿತವಾಗ್ಲೂ ಧಾರಣೆ ಮಾಡ್ಬೋದು, ಅವ್ರಿಗೆ ಸಕ್ಸಸ್ ತಂದ್ಕೊಡುತ್ತೆ ಅಂತ ತಿಳಿಸಿದ್ರಿ. ನೀವು ವೈಜಯಂತಿ ಮಾಲ ಯಾರು ಬೇಕಾದ್ರೂ ಧಾರಣೆ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.